ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಪಾರ್ಟ್ 2 ವಿಡಿಯೋ ಇದು. ಈ ವಿಡಿಯೋ ಫುಲ್ಲು ರಾಗೆ ಇಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಏನು ವಾಯ್ಸ್ ಓವರ್ ಏನು ಬೇಡ ಅನಿಸುತ್ತೆ ಈ ವಿಡಿಯೋಗೆ. ಸೊ ಜಸ್ಟ್ ಮೆಮೊರೀಸ್ಗೆ ಅಂತ ಈ ವಿಡಿಯೋ ಇರಲಿ. ಎಲ್ಲ ರಾಗೆ ಇಡೋಕ್ಕೆ ಟ್ರೈ ಮಾಡ್ತೀನಿ. ಕಾನ್ವರ್ಸೇಷನ್ಸು ಎಲ್ಲನೂ ಎಂಜಾಯ್ ಮಾಡಿ. Mustafa for the day. ನೋಡಿ ಗೈಸ್, ನಾವು ಊಟ ಮಾಡ್ತಾ ಇದೀವಿ. ನಾನಂತೂ ಅನ್ನ ಮುದ್ದೆ ಏನು ಹಾಕಿಸ್ಕೊಂಡಿಲ್ಲ, ಬರೀ ಎಲ್ಲ ಹಾಕೊಂಡ್ಬಂದಿದ್ದೀವಿ. ನೋಡಿ ಎಲ್ಲ ಬಿಡ್ಸ್ ಮಾಡಿ ಏನು ಮಾಡ್ತಾ ಇಲ್ಲ, ಎಲ್ಲ ತಿಂದಿದ್ದೀವಿ. ಹಿಂಗೆ ಕಲರ್ ನಾವು ಗೈಸ್ ಕಬಾಬ್ ಇಷ್ಟ ಹಾಕೊಂಡಿದ್ದೀನಿ ನಾನು. ಇಷ್ಟ ಹಾಕೊಂಡು ನಮ್ಮ ತಟ್ಟೆ ಎಲ್ಲ ಮಾಡ್ತವ್ರೆ ಗೈಸ್. ನೋಡಿ ಕಾಲು ಕಬಾಬ್ ಕಾಲು ಕಬಾಬ್ ಮಾಡು. ಯಾರು ಕಾಲು ಕಬಾಬ್ ಮಾಡಿ ನೋಡಿ ಇದೆಲ್ಲ ನಾವು ಬಿಟ್ಬಿಟ್ಟಿದ್ದೀವಿ. ಅನ್ನ ಇಲ್ಲ ನೋ ಅನ್ನ, ನೋ ಮುದ್ದೆ, ನೋ ಅನ್ನ, ನೋ ಮುದ್ದೆ. ಚಿಕ್ಕ ವಯಸ್ಸಿಗೆ ಡಯಟ್ ಮಾಡಿ ನೋಡಿ ಗೈಸ್, ನಾನು ಏನು ಮಾಡ್ತಾ ಇಲ್ಲ ಗೈಸ್, ಎಲ್ಲ ಹಾಕಿಸ್ಕೊಂಡು ತಿನ್ಬಿಟ್ಟು ಇಷ್ಟು ತಿಂದಿದ್ದೀನಿ ಎಲ್ಲ. ತಗೊಂಡ ಸ್ವಲ್ಪ ಇಲ್ಲಿ ನೋಡಿ, ಅದಕ್ಕೆ ಜಾಸ್ತಿ ಮಾತಾಡ್ತೀನಿ. ನೋಡಿ ಏನಪ್ಪ ಗ್ರಾಮ ಪಂಚಾಯತಿ ಕ್ಯಾಂಡಿಡೇಟ್ ಏನು ಇವ್ರನ್ನ ಕ್ಯಾಂಡಿಡೇಟ್ ಮಾಡ್ತೀರಾ? ಯಾವ ಪಾರ್ಟಿ? ಬರೋ ಉದ್ದೇಶ ಎಲ್ಲರೂ ಭೇಟಿ ಆಗಬೇಕು. ಜಂಜಾಟ ನಾನು ಹುಡುಗಿರ್ తీసుకుంటా ಚಿಕ್ಕ ಹುಡುಗಿಯಿಂದ ನೋಡ್ಕೊಂಡ್ ಬಂದಿದ್ದೀನಿ ಮಾಮ. ಒಂದು ತಾಳ್ಮೆಯನ್ನ ದಾಂಡಿಯಿಂದ ನೋಡ್ಕೊಳ್ಬೇಕು. ನೋಡಿ ಇಷ್ಟು ಜನದ ಮಧ್ಯೆ ಇವಾಗ ಚಿಕ್ಕ ಮಕ್ಳಿಗೂ ಹುಡುಕಿ ನೋಡಿ ಕೊಟ್ರು, ಅವ್ರಿಗೆ ಏನ್ ಕೊಡ್ಬೇಕು ಅದನ್ನ ಕೊಟ್ರು. ಅವರು ನಮ್ ಸ್ಫೂರ್ತಿಯಾಗಿದ್ದಾರೆ. ನಾವು ಅವ್ರ ಹತ್ರ ತಾಳ್ಮೆ ಕಲಿಬೇಕು. ಅದೊಂದು ಒಳ್ಳೆಯ ವಿಚಾರ.
ಸಿದ್ದಮ್ಮ ಆಗ್ರೇಡು ಸಿದ್ದಮ್ಮನ ಆಶೀರ್ವಾದ. ನಾನು ನಾಯಿ ಮರಿಗಳಿಗೆಲ್ಲ ಸಿದ್ದಮ್ಮನ ಆಶೀರ್ವಾದ ಸಿಕ್ಬಿಡ್ತು. ದೊಡ್ಡವ್ರ ಥರನೇ ನೀವಿದ್ದೀರಾ ಅವ್ರ ಥರನೇ ನೆಕ್ಸ್ಟ್ ಮಾರ್ನಿಂಗ್ ಇಂದನೇ ಇಲ್ಲ ನಾನು ಅವ್ರ ತರನೇ ಆಗ್ಬೇಕು ಅಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ ಇವಾಗ ಮದುವೆ ಮಾಡಿಬಿಡ್ಬೋದು ಎಲ್ಲ ದೃಷ್ಟಿ ಹೊಡೆಯಾಕ್ಬಿಟ್ಟಿರ್ತಾರೆ ಚೆನ್ನಾಗಿದ್ದೆ ಅವ್ರು ಇವಾಗ 25 ವರ್ಷ ಅವ್ನಿಗೆ ಹೊಟ್ಟೆ ಬಂದಿದೆ ನನಗಿಂತ ಏನು ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ ಅಂತ ತುಂಬಾ ಹೊಟ್ಟೆ ಹೊತ್ಕೊತಾ ಇದ್ರು ಅದಕ್ಕೆ ದೃಷ್ಟಿ ತೆಗಿರಿ ಹೇಳೋದು ಹೇಳಿದೆ ಅವ್ರ 5 o'clock ಎದ್ದೇಳ್ತಾರೆ ತುಂಬಾ ಡಿಸಿಪ್ಲಿನ್ ಕನ್ಸಿಸ್ಟೆನ್ಸಿ ಇದೆ ನಾನು ಮಾಡ್ತೀನಿ ಅಂತ ಒಂದು ಮಾಡಿ ಟ್ರೈ ಮಾಡಿದ್ರು ಬಟ್ ಹೇಳೋದೇ ಒಂದು ಡಿಸಿಪ್ಲಿನ್ ಆಗಿರಿ ನೀವು ಹೆಂಗ್ ಕಲಿತೀರಾ ಅದೇ ಆಗೋದು ನೀವು ಎಷ್ಟು ದುರಭ್ಯಾಸ ಬಳಸ್ಕೋತೀರಾ ನಿಮ್ಮ ಕೊನೆಗಾಲದಲ್ಲಿ ನಿಮ್ಗೆ ಇವಾಗ ಏನೂ ಆಗಲ್ಲ ಹೇಳ್ತಾ ಇದ್ದೀನಿ ಕೊನೆಗಾಲದಲ್ಲಿ ತುಂಬಾ ಪಶ್ಚಾತ್ತಾಪ ಪಡ್ತೀರಾ ಡಿಸಿಪ್ಲೀನು ಕನ್ಸಿಸ್ಟೆನ್ಸಿ ನೀವು ಏನೇ ಒಂದು ಇವಾಗ ನಾನು 5 ಗಂಟೆಗೆ ಎದ್ದೇಳ್ತೀನಿ ಅಂದ್ರೂ 5 ಗಂಟೆಗೆ ಕನ್ಸಿಸ್ಟೆನ್ಸಿ ಇರಬೇಕು ದಿನ ಮಾಡಬೇಕು 1 ತಿಂಗಳು ಮಾಡಬೇಕು ವರ್ಷನೂ ಮಾಡಬೇಕು 2 ದಿನಕ್ಕೆ ನಾವೆಲ್ಲ ಹಂಗೆ ಯಂಗ್ಸ್ಟರ್ಸು ಇವಾಗ ಎಲ್ಲ ಒಪ್ಕೋತಾರೆ ಅನ್ಕೋತೀವಿ ನಾವೆಲ್ಲ ಒಂದೇ ದಿನ ಮಾಡೋದು ಮತ್ತು ಎಲ್ಡರ್ಸ್ಗೆಲ್ಲ ರೆಸ್ಪೆಕ್ಟ್ ಮಾಡಿ ಅಂತ ಹೇಳ್ತಿರ್ತೀವಿ ಮತ್ತು ಏನೇ ಓದಿದ್ನ ಅಪ್ಲಿಕಬಿಲಿಟಿ ಮಾಡಿ ನಾಲೆಡ್ಜ್ನ ಅಂತ ಹೇಳ್ತಿರ್ತೀವಿ. ಎಷ್ಟು ಜನ ನಾವು ಹೇಳ್ದಷ್ಟು ಮಾಡಲ್ಲ, ನಾವು ಹೇಳ್ಕೊಟ್ಟಿರ್ತೀವಿ ಬಟ್ ಅವ್ರು ಅದೇ ಥರ ನಡ್ಕೊಳ್ಳಲ್ಲ. ಇವಾಗ ಹೇಳ್ದಂಗೆ ನಾವು ತಿಳ್ಕೊಂಡಂಗೆ ನಡ್ಕೊಳ್ಳೋದು ನಾಲೆಡ್ಜ್ನ ಅಪ್ಲಿಕಬಲ್ ಮಾಡೋದು ತುಂಬ ಇಂಪಾರ್ಟೆಂಟ್. ಇವರು ರಿಲೇಷನ್ಸ್ ಅಂತ ಬಾಯಲ್ಲಿ ಮಾತ್ರ ಹೇಳ್ತಾ ಇಲ್ಲ, ಜೊತೆಗೆ ಅದಕ್ಕೆ ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅವ್ರು ಕೊಡೋವಂಥದ್ದು ಯಾರು ಇವಾಗ ನಾನು ಕೂಡ ರಜೆ ತಗೊಂಡೇ ಬಂದೆ, ನನಗೂ ಈ ಥರ ಗ್ಯಾದರಿಂಗ್ ಇಷ್ಟ. ಯಾಕಂದರೆ ಈ ಥರ ಸೋಷಿಯಲ್ ಲೈಫಿಂದ ನಮ್ಮ ಮೈಂಡ್ ಸ್ಟ್ರೆಸ್ ಎಲ್ಲ ರಿಲೀಫ್ ಆಗುತ್ತೆ. ನಮಗೆ ಇದ್ದಾರೆ, ಜೊತೆ ಇದ್ದಾರೆ, ನಮ್ಮ ಯುನಿಟಿ ಇದೆ ಅನ್ನೋ ಒಂದು ಸ್ಟ್ರೆಂತ್ ಬರುತ್ತೆ. ಸೊ ಅದೊಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಾವು CSR ಆ್ಯಕ್ಟಿವಿಟೀಸ್ನ ಕಂಪ್ನಿಯವ್ರಿಗೆಲ್ಲರಿಗೂ ಮಾಡಿ ಅಂತ ಕಂಪ್ನೀಸ್ ಆ್ಯಕ್ಟ್ 2013 ಪ್ರಕಾರನೇ ಹೇಳ್ತಾರೆ. ಹೆಲ್ತ್ ಬಗ್ಗೆ ಮಾಡಿ, ಎಜುಕೇಷನ್ ಮೇಲೆ ಮಾಡಿ, ಮತ್ತು ಹಾಸ್ಪಿಟಾಲಿಟಿ ಏನಿದೆ ಎಲ್ಲ ಮಾಡಿ ಅಂತ ಹೇಳ್ತಾರೆ. ಕಂಪ್ನಿಗೆ ರೂಲ್ಸ್ ಕಡ್ಡಾಯವಾಗಿದೆ. ಅದೇ ರೀತಿ ಫ್ಯಾಮಿಲಿನಲ್ಲಿ ಯಾರಾದರೂ ಒಬ್ಬರು ಈ ರೀತಿ ಡೆವಲಪ್ ಆದವರು ಇದೇ ಥರ ಅದೇ ಫ್ಯಾಮಿಲಿಗೆ ಸ್ಪ್ರೆಡ್ ಮಾಡ್ತಾ ಹೋದರೆ ಅದು ಒಂಥರ ಇಂಡಿವಿಜುವಲ್ CSR ಆ್ಯಕ್ಟಿವಿಟೀಸ್ ಇದ್ದಾವೆ. ಸೊ ಅದನ್ನು ಇವ್ರು ನೆರವೇರಿಸ್ಕೊಡ್ತಾ ಇದ್ದಾರೆ. ಸೊ ನನಗೆ ತುಂಬ ಇಷ್ಟ ಆಯಿತು, ಖುಷಿ ಆಯಿತು. ಇವ್ರನ್ನ ನಾವು ರೋಲ್ ಮಾಡೆಲ್ ಆಗಿ ತೊಗೊಳ್ಬೇಕು. ನಮ್ಮ ಅಕ್ಕನ ಮಕ್ಕಳಿಗೂ ನಾನು ಇದನ್ನೇ ಹೇಳ್ಕೊಡ್ಬೇಕು. ನೀವು ಬೆಳೆದ ತಕ್ಷಣ ನಿಮ್ಗಷ್ಟೇ ನೀವು ನೋಡ್ಕೋಬೇಡಿ, 4 ಜನಕ್ಕೆ ನೋಡಿ ಈ ಥರ ರಿಲೇಷನ್ಸ್ನ ಮೇಂಟೈನ್ ಮಾಡಿ ಅಂತ ಹೇಳೋದು ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಾಗೇಶ್ ಮಾಮ ಚೀಸ್ ಮಾಡ್ರಿ, ಚೀಸ್.